ಸಂಕಷ್ಟಿ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ. ಕಷ್ಟದಲ್ಲಿದ್ದೀನಿ, ಭಗವಂತ ನನ್ನ ಕಷ್ಟಕ್ಕೆ ಒಳ್ಳೇದು ಮಾಡಲಿ ಅನ್ನೋದಕ್ಕೋಸ್ಕರ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕಷ್ಟಿನ ಹೆಂಗೆ ಮಾಡಿದೆ, ಸಂಕಷ್ಟಿಯ ಎಕ್ಸ್ಪೀರಿಯನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ದಯಮಾಡಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಫುಲ್ ನೋಡಿ. ಇವತ್ತು ಅಂಗಾರಕ ಸಂಕಷ್ಟಿ ಅಲ್ವಾ, ಅದಕ್ಕೇ ನೀರು ಕುಡಿತಾ ಇದ್ದೀನಿ. ಉಪವಾಸ ಮಾಡಿ ನೀರು ಕುಡಿಯಲ್ಲ, ಉಪವಾಸ ಮಾಡಬೇಕು. ಇವತ್ತು ಒಂದು ದಿವಸ ಅಂದರೆ ಇವತ್ತು ಮಂಗಳವಾರ ಬಂದಿರೋದ್ರಿಂದ 24 ದಿವಸ 24 ಸಂಕಷ್ಟಿ ಮಾಡಿದಷ್ಟು ಪುಣ್ಯ ಸಿಗುತ್ತಂತೆ. ನಮ್ಮ ರೇಷ್ಮೆ ಹೇಳೋದು ನನಗೆ ಗೊತ್ತಿತ್ತು ಮೊದಲೇನೆ. ಸೊ ಆ್ಯಕ್ಚುಲಿ ನಾನು ಉಪವಾಸಗಳನ್ನೆಲ್ಲನೂ ಮಾಡಲ್ಲ, ಬಿಕಾಸ್ ನನಗೆ ಸ್ವಲ್ಪ ಏನು ಹೇಳ್ತಾರೆ, ಅದು ಶುಗರ್ ಲೆವೆಲ್ ಸ್ವಲ್ಪ ಲೋ. ಹಾಗಾಗಿ ನನಗೆ ಉಪವಾಸ ಮಾಡೋದಕ್ಕೆಲ್ಲ ಆಗಲ್ಲ, ಕೈ ಕಾಲೆಲ್ಲ ಶಿವರಿಂಗ್ ಆಗಿಬಿಡುತ್ತೆ. ಆದ್ರೂ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ, ಅದಕ್ಕೆ ನೀರು ಕುಡಿತಾ ಇದ್ದೀನಿ. ಅಯ್ಯಯ್ಯ, ಬಿಸಿನೀರು, ತುಂಬ ಚಳಿ, ಬಿಸಿನೀರೇ. ಆ್ಯಕ್ಚುಲಿ ವಿತೌಟ್ ಕಾಫಿ ನಾನು ಒಂದು ದಿವಸನೂ ಇರೋದೇ ಇಲ್ಲ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಕಾಫಿ. ಸೊ ಆದ್ರೂ ಈ ಬಿಸಿನೀರನ್ನೇ ಕಾಫಿ ಅಂತ ಕುಡ್ಕೊಳ್ಳೋದು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅವಲಕ್ಕಿ ತಿನ್ಬೋದಂತೆ. ಸೊ ನೋಡೋಣ, ಇನ್ ಬಿಟ್ವೀನ್ ನಂಗೆ ತುಂಬ ಏನಾದ್ರು ಸುಸ್ತಾಯಿತು ಅಂತ ಅಂದಾಗ ಒಂಚೂರು ಅವಲಕ್ಕಿಗೆ ಕಾಯಿ ತುರಿ ಹಾಕ್ಕೊಂಡು, ಕಾಯಿ ನೀರು ಹಾಕ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡಿದ್ದೀನಿ. ತುಂಬ ಕಷ್ಟದಲ್ಲಿದ್ದೀನಿ, ಭಗವಂತ ನನ್ನ ಕಷ್ಟಕ್ಕೆ ಒಳ್ಳೇದು ಮಾಡಲಿ ಅನ್ನೋದಕ್ಕೋಸ್ಕರ ಉಪವಾಸ ಮಾಡೋಕ್ಕಾಗದಿದ್ರು ಉಪವಾಸ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಭಗವಂತ ನನಗೆಲ್ಲದರಲ್ಲೂ ಒಳ್ಳೇದು, ಫಸ್ಟಿಂದನೂ ನನಗೆಲ್ಲದರಲ್ಲೂ ಒಳ್ಳೇದು ಮಾಡಿದ್ದಾರೆ. ನನಗೆ ಯಾವತ್ತೂ ಒಂದು ಇದು ನಂಬಿಕೆ, ನನ್ನಲ್ಲಿರೋ ನೀತಿ ನಿಯತ್ತು ನ್ಯಾಯ ಧರ್ಮ ಸರಿಯಾಗಿದ್ರೆ ಅದು ಖಂಡಿತ ನನ್ನನ್ನು ಕಾಯುತ್ತೆ ಅಂತ. ಬಟ್ ಮಧ್ಯದಲ್ಲಿ ಆಗ್ತಾ ಇರ್ತಾವಲ್ಲ, ಅದು ನನ್ನ ತಪ್ಪು ಅಥವಾ ಒಂದೊಂದ್ಸರಿ ಹೇಳ್ತಾರಲ್ಲ ನಮ್ಮ ಕರ್ಮದ ಫಲಗಳು ಅಂತ, ಆ ಥರದ್ದು ಏನಾದರೂ ಇದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಲೈಫ್ ಮಸ್ಟ್ ಗೋ ಆನ್, ನಡೀತಾ ಇರತ್ತೆ ಅವೆಲ್ಲನೂ. ಸೊ ಭಗವಂತನ ಆಣತಿ ಇಲ್ದಲೇನೆ, ಭಗವಂತನ ಸಪೋರ್ಟ್ ಇಲ್ದಲೇ ನಾವು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಫಾರ್ವರ್ಡ್ ಆಗಿದ್ರು, ಎಷ್ಟೇ ಓದಿದ್ರು, ಏನೇ ಇದ್ರೂ ದೇವರು ಅನ್ನೋದೊಂದು, ಇವಾಗ ಹೆಂಗೆ ನೆಗೆಟಿವ್ ಇರುತ್ತೋ ಹಾಗೆ ಪಾಸಿಟಿವ್ ಇರುತ್ತಲ್ಲ. ಸೊ ಹಾಗೇನೆ ಏನೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಅಂದಾಗ ಪಾಸಿಟಿವ್ ಎನರ್ಜಿನೂ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಪಾಸಿಟಿವ್ ಎನರ್ಜಿನೇ ನಾವು ಭಗವಂತ ಅಂತ ಕರೆಯೋದು. ಸೊ ಆ ಭಗವಂತನ ನೆನಪಿಸ್ಕೊಂಡು, ಸ್ವಾಮಿ ನನಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಪ್ಪ, ನನ್ನ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು, ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು, ಚೆನ್ನಾಗಿ ಅವರಿಬ್ಬರು ಒಳ್ಳೆ ಸ್ಕೋರ್ ತೆಗೆದು ಡಿಸ್ಟಿಂಕ್ಷನ್ ಅಲ್ಲಾದರೂ ಅಟ್ಲೀಸ್ಟ್ ಪಾಸ್ ಆಗಲಿ ಅಂತ ಹರಕೆ ಕಟ್ಟಿ, ಹಾಗೆ ನಾನು ಕಷ್ಟದಲ್ಲಿದ್ದೀನಿ, ನನ್ನ ಆರ್ಥಿಕ ಸಂಕಷ್ಟಗಳನ್ನೆಲ್ಲನೂ ದೂರ ಮಾಡಪ್ಪ ಅಂತ ಹೇಳಿ ಇವತ್ತು ಉಪವಾಸ ಮಾಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಈಸ್ ಫಸ್ಟ್ ಟೈಮ್ ಐ ಫಾಸ್ಟಿಂಗ್ ಮಾಡ್ತಿರೋದು ನನ್ನ ಇದರಲ್ಲಿ ಫಸ್ಟ್ ಟೈಮ್. ಬಿಕಾಸ್ ನನಗೆ ಊಟನೇ 1/4 ಗಂಟೆ ಲೇಟ್ ಆದರೆ ತಡ್ಕೊಳಕ್ಕೆ ಆಗಲ್ಲ. ಸೊ ದೇವ್ರದ್ದು ಹೆಸರೇ ಹೇಳಿ ಮಾಡ್ತಾಯಿದ್ದೀನಿ. ಹಿಂದೆ ಯಾವಾಗಲೂ ಒಂದ್ಸರಿ ತುಂಬ ಇದರಲ್ಲಿ ಮಾಡ್ತಾಯಿದ್ದೆ, ತುಂಬ ಹಿಂದೆ ಯಾವಾಗಲೂ ಒಂದು ದಿವಸ ಮಾಡಿದ ನೆನಪು. ಅದಾದಮೇಲೆ ಮತ್ತೆ ನಾನು ಮಾಡಿಲ್ಲ. ಬಿಕಾಸ್ ನಾನು ಇತ್ತೀಚೆಗಂತೂ ನಾನು ಯಾವಾಗಲೂ ಬೇರೆಯವ್ರಿಗೆ ಹೇಳ್ತಿರ್ತೀನಿ, ನೋಡಿ ದೇವ್ರ ಪೂಜೆ ಅಂತ ಅಂದಾಗ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು ಅಂತ. ದೇವರೇನು ನೀವು ಉಪವಾಸ ಮಾಡಿ ಅಂತ ಹೇಳ್ಕೊಡಲ್ಲ, ಅಥವಾ ದೇವರೇನು ನೀವು ಬದಿಗಾಲ ನಡ್ಕೊಂಡು ಬನ್ನಿ ಅಂತ ಹೇಳ್ಕೊಡಲ್ಲ. ದೇವ್ರು ಯಾವಾಗಲೂ ಏನು ಹೇಳ್ತಾರಂತೆ ಗೊತ್ತಾ, ನೀನು ಪ್ರೀತಿಯಿಂದ ನನ್ನ ನೋಡು, ಭಕ್ತಿಯಿಂದ ನನ್ನ ನೋಡು, ನನಗೆ ನಿನ್ನ ಪ್ರೀತಿಯಿಂದ ಏನು ಕೊಟ್ಟರು ನನಗೆ ಸಾಕು. ನೀನು ನನಗೆ ಆಡಂಬರ ಐಶ್ವರ್ಯನೇ ಕೊಡಬೇಕು ಅಂತ ಏನಿಲ್ಲ, ಅದೆಲ್ಲ ನಾನು ನಿನಗೆ ಕೊಡೋದು, ನೀನು ಅದನ್ನು ಬಳಸಲಿ ಅಂತ, ನೀನು ಅದನ್ನು ನನಗೆ ಕೊಡಬೇಡ ಅಂತ ಭಗವಂತ ಹೇಳ್ತಾರಂತೆ. ಹಂಗಂತ ಪುರಾಣ. ಬಟ್ ನಮ್ಮ ಜನ ಹಾಗೆಲ್ಲ ಇಲ್ಲ, ಭಗವಂತನಿಗೆ ಐಷಾರಾಮಿಯಾಗಿ ಪೂಜೆ ಮಾಡ್ತಾರೆ, ಏನೇನೇನೋ ಮಾಡ್ತಾರೆ. ಅವೆಲ್ಲ ರಿಚುವಲ್ಸ್. ನಮ್ಮ ಇಂಡಿಯನ್ ಕಲ್ಚರ್ ಏನಿದೆಯಲ್ಲ, ದಟ್ ಈಸ್ ಟೋಟಲಿ ಅ ಫೌಂಡೇಶನ್ ಆಫ್ ರಿಚುವಲ್ಸ್. ಅದರಲ್ಲಿ ಇರೋದೆಲ್ಲ ಬರೀ ರಿಚುವಲ್ಸ್ಗಳೇನೆ, ಬರೀ ಅದನ್ನ ಮಾಡು, ಇದನ್ನ ಮಾಡು, ಇದನ್ನ ಮಾಡು, ಅದನ್ನ ಮಾಡು ಅಂತ. ಸೊ ಆ ನಂಬಿಕೆನ ನಂಬ್ಕೊಂಡು, ಕಷ್ಟ ಬಂದಾಗ್ಲೇ ತಾನೇ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋದು. ಅದಕ್ಕೆ ವೆಂಕಟರಮಣ ನೆನಪಿಸ್ಕೊಂಡು, ನಮ್ಮ ಮನೆ ದೇವರು ಅವರ ನೆನಪಿಸ್ಕೊಂಡು ಇವತ್ತು ಅಂಗಾರಕ ಸಂಕಷ್ಟಿಯ ಪ್ರಧಾನ ಮಾಡ್ತಾ ಇದ್ದೀನಿ. ಭಗವಂತ ನನಗೆ ಒಳ್ಳೇದು ಮಾಡಿದ್ರೆ ನನಗಷ್ಟೇ ಸಾಕು.
ನಿಸ್ವಾರ್ಥವಾಗಿ ಯಾವುದೇ ಇದಿಲ್ದಲೆ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಾಮಿ ನಿನ್ನ ನಂಬಿದ್ದೀನಿ, ನೀನು ಕಾಪಾಡಪ್ಪ ಅಂತ ಬೇಡ್ಕೊತೀನಿ. ಆ್ಯಂಡ್ ನಾವು ಯಾವಾಗಲೂ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಒಂದಷ್ಟು ಮಂತ್ರಗಳು ದೇವರದು. ಗಣಪತಿ ನೋಡಿದ ತಕ್ಷಣ ಓಂ ಗಂ ಗಣಾಧಿಪತಯೇ ನಮಃ. ಗುರು ರಾಘವೇಂದ್ರ ಸ್ವಾಮಿ ನೋಡಿದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ್ಯಂಡ್ ಸ್ವಾಮಿ ವೆಂಕಟೇಶ್ವರ ನೋಡಿದಾಗ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಧಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಹಾಗೆ ಕೃಷ್ಣನ್ ನೆನಪಿಸ್ಕೊಳ್ಳದಲ್ಲೇ ಅಂತ ಇರೋಕ್ಕೆ ಆಗಲ್ವಲ್ಲ. ಸೊ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಪ್ರತಿಯೊಂದು ದೇವ್ರಿಗೂ. ಆ್ಯಂಡ್ ತಾಯಿ ಅಮ್ಮನವ್ರನ್ನ ನೋಡಿದ ತಕ್ಷಣನೇ ಸರ್ವಮಂಗಳೇ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹೀಗೆ ಒಂದಷ್ಟು ಮಂತ್ರಗಳು ಇರುತ್ತೆ. ಅದನ್ನು ಪಠನೆ ಮಾಡ್ತಾ ಇದ್ರೆ ಮನಸ್ಸಿಗೇನೋ ಒಂಥರ ಆನಂದ ಆಗುತ್ತೆ, ಖುಷಿ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಆ್ಯಂಡ್ ಎಲ್ಲರೂ ಹೇಳ್ತಿರ್ತಾರೆ ಮಂತ್ರದಿಂದ ಮಾವಿನಕಾಯಿ ಉದುರತ್ತಾ ಅಂತ. ಉದುರತ್ತಾ ನಂಗೆ ಗೊತ್ತಿಲ್ಲಪ್ಪ. ಬನ್ನಿ, ಸಂಕಷ್ಟಿ ಹೊಟ್ಟೆ ಅಷ್ಟು ತಡ್ಕೊಳಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಾ ಇದೆ. ಅವಲಕ್ಕಿ ತಿಂದಿದ್ದೀನಿ. ದೇವಸ್ಥಾನದಲ್ಲಿ ಆಗಲೇ ಪೂಜೆ ಶುರುವಾಗಿದೆ. ಬೇಗ ಬನ್ನಿಮ್ಮ. ಇಲ್ಲೇ ದೇವಸ್ಥಾನ, ಇದೇ ಮೇಯ್ನ್ ರೋಡ್. ಇದು ನಮ್ಮ ಅಮ್ಮವ್ರ ಮನೆ ಮೇಯ್ನ್ ರೋಡು. ಅಲ್ಲೇ ಕಾಣಿಸ್ತೈತೆ, ಅಲ್ಲಿ ಪಿಣಿ ಲೈಟ್ ಬರ್ತಾ ಇದೆಯಲ್ಲ, ಅದೇ ದೇವಸ್ಥಾನ ಹತ್ರಕ್ಕಿದೆ. ಬಂದ್ರಾ? ಈ ಲೈಟ್ ಸಖತ್ತಾಗೈತಲ್ಲ. ಈ ಲೈಟಲ್ಲಿ ರೀಲ್ಸ್ ಮಾಡಕ್ ಚೆನ್ನಾಗಿದೆ. ಲೈಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದೇ ದೇವಸ್ಥಾನ. ಫುಲ್ ಜನ. ನಿಲ್ಲಕ್ಕೆ ಜಾಗಿಲ್ವಲ್ಲಮ್ಮ. ಇದು ಯಾವಾಗಿಂದ ಇಷ್ಟೊಂದು ಜನ ಬರೋಕೆ ಇಟ್ಕೊಂಡ್ರು ಇಲ್ಲಿ? ಹೌದಾ? ಫೈನಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನನಗೆ ಸ್ವಲ್ಪ ಶುಗರ್ ಲೆವೆಲ್ ಲೋ ಇರೋದ್ರಿಂದ ನನಗೆ ಉಪವಾಸ ಮಾಡೋದು ತುಂಬ ಕಷ್ಟ. ಆದ್ರೂ ನನ್ನ ಮಕ್ಳಿಗೆ ಒಳ್ಳೇದಾಗಲಿ, ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತ ಹೇಳಿಬಿಟ್ಟು, ಹಾಗೆ ನನ್ನ ವಿಘ್ನಗಳೆಲ್ಲ ದೂರ ಆಗಲಿ ಅಂತ ಒಂದು ಉಪವಾಸ ಮಾಡಿ ಮುಗಿಸ್ಕೊಂಬಿಟ್ಟೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಲವ್ ಯು ಆಲ್.